ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ. ಆ ಘಟನೆಯ ನಾವು ಮನಸ್ಪೂರ್ವಕವಾಗಿ ನಮ್ಮ ಕೊಪ್ಪ ಅಷ್ಟೇ ಅಲ್ಲ, ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ. ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡೋವಂಥರಲ್ಲ. 1947ರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತು ಆವಾಗ ಯಾರು ಹೋಗಬೇಕಾಗಿರೋ ಎಲ್ಲ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇನಿಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ, ಎಷ್ಟು ಬಲಿಗಳಿಗಾಗಿದ್ದೀವೋ ಈ ಒಂದು ಭಾರತ ರಾಷ್ಟ್ರಗೋಸ್ಕರ, ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ತ್ಯಾಗ ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ, ಮುಂದಕ್ಕೂ ಮಾಡ್ತೀವಿ ಸರ್. ಯಾಕಂದರೆ ನಮ್ದು ಏನಾಗಿದೆ ಅಂದರೆ ಈಗ ನಾವೇನು ಬೇರೆ ಅಲ್ಲಿಂದ ಏನಿಲ್ಲ, ನಿಮ್ಮದು ಈ ಸುತ್ತಮುತ್ತ ನಾವು ನಮ್ಮ RTC ಜಮೀನುಗಳವೆ, ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ ಒಂದು ದೇಶಕ್ಕೆ ಈಗ ಒಂದು ಮನೆ ಇದೆ ಸರ್, ಮನೆ ಪಕ್ಕ ನಮ್ಮವರಾಗಿದ್ರು ನಮ್ಮ ಅಣ್ತಮ್ಮ ಆಗಿದ್ರು ಒಂದಡಿ ಜಾಗ ತೊಗೊಂಡ್ರು ನಾವು ಬಿಟ್ಕೊಡಲ್ಲ, ಕೋರ್ಟ್ ಗಂಟ ಕೇಸ್ಗೆ ಹೋಗಿ ಆಡ್ತೀವಿ. ಅಂಥದ್ರಲ್ಲಿ ಎಲ್ಲೋ ಒಂದು ಸಾವಿರಾರು ಲಕ್ಷಗಟ್ಟಲೆ ಇರುವಂಥ ಒಂದು ಆ ದೇಶಕ್ಕೆ ನಾವು ಸಪೋರ್ಟ್ ಇಲ್ಲಿಂದ ಕೂತ್ಕೊಂಡು ಮಾಡೋಂಥದ್ದು ಯಾವುದೇ ಕಾರಣಕ್ಕೆ ನಮ್ಮ ಒಂದು ಅಭಿಮಾನಕ್ಕೆ, ನಮ್ಮ ಒಂದು ದೇಶಾಭಿಮಾನಕ್ಕೆ ಅನುಮಾನ ಬೇಡ. ಆ ನಮ್ಮ ರಾಷ್ಟ್ರಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಏನಾರ ಬಲಿದಾನ ಕೇಳಿದ್ರೆ ಮೊದಲನೇದಾಗಿ ನಾನೇ ಅಂತಲ್ಲ ಸರ್, ನಮ್ಮ ಹಿಂದೂಸ್ತಾನದ, ನಮ್ಮ ಭಾರತದ ಪ್ರತಿಯೊಬ್ಬ ಮುಸಲ್ಮಾನನೂ ಒಬ್ಬ ಯುದ್ಧನ ಪಕ್ಕ ಹೋಗಿ ನಾವು ಸೈನಿಕನಾಗಿ ನಿಲ್ಲಕ್ಕೆ ನಾವು ತಯಾರಾಗಿದ್ದೀವಿ. ನಿಮ್ಮ ಹೆಸರು? ಕದೀರ್ ಅಹಮದ್ ಅಂತ. ಭಾರತ ದೇಶ ನಮ್ಮ ದೇಶ. ಈ ದೇಶ, ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು. ನಮ್ಮ ಪ್ರೀತಿ ನಬಿ, ಮುತ್ತು ನಬಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರಿಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ, ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಏ ಮುಸಲ್ಮಾನರೇ, ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀರಾ ಆ ದೇಶಕ್ಕೆ ಗೌರವ ಕೊಡಿ, ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ. ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ, ಖಂಡಿಸುತ್ತೇವೆ. ಈ ರಾಷ್ಟ್ರಕ್ಕೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ. ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ. ಜೈ ಹಿಂದ್, ಜೈ ಭಾರತ್, ಹಿಂದೂಸ್ತಾನ್ ಜಿಂದಾಬಾದ್. ನಿಮ್ಮ ಹೆಸರು? ಪಾಕಿಸ್ತಾನ್ ಮುರ್ದಾಬಾದ್. ನಿಮ್ಮ ಹೆಸರು? ಇಮ್ರಾನ್ ಖಾನ್, ಕೊಪ್ಪ. ನಿಮ್ಮ ಹೆಸರು?